ದಾರಿದ್ರ್ಯ ಮತ್ತು ಬಡತನ ಬರುವುದಕ್ಕೆ ನಾವು ಮಾಡುವ ಈ ತಪ್ಪುಗಳೇ ಮುಖ್ಯ ಕಾರಣ. ನಮ್ಮ ಕ್ರಿಯೆಗಳು ಮಾತ್ರವಲ್ಲ, ನಮ್ಮ ದೈನಂದಿನ ಅಭ್ಯಾಸಗಳು ಮತ್ತು ನಮ್ಮ ಮನೆಯಲ್ಲಿನ ಶಕ್ತಿಯ ಅಸಮತೋಲನವು ಲಕ್ಷ್ಮೀದೇವಿಯ ಕೋಪಕ್ಕೆ ಕಾರಣವಾಗುತ್ತದೆ ಮತ್ತು ಮನೆಯಲ್ಲಿ ದಾರಿದ್ರ್ಯ ಬಡತನವನ್ನು ಸೃಷ್ಟಿಸುತ್ತದೆ. ನಮ್ಮ ಯಾವೆಲ್ಲ ತಪ್ಪುಗಳಿಂದ ಲಕ್ಷ್ಮೀದೇವಿ ದಾರಿದ್ರ್ಯವನ್ನು ಮತ್ತು ಹಣಕಾಸಿನ ಸಮಸ್ಯೆಗಳನ್ನು ತರುತ್ತಾಳೆ ಎಂದು ನೋಡೋಣ ಬನ್ನಿ. ಲಕ್ಷ್ಮೀದೇವಿಯ ಕೋಪಕ್ಕೆ ಅಥವಾ ಅಸಮಾಧಾನಕ್ಕೆ ಮುಖ್ಯ ಕಾರಣಗಳು ಇಲ್ಲಿವೆ ನೋಡಿ. ಲಕ್ಷ್ಮೀದೇವಿಯ ಆಶೀರ್ವಾದಕ್ಕಾಗಿ ನೀವು ಈ ಕೆಲಸಗಳನ್ನು ಮಾಡಲೇಬೇಕು. ಲಕ್ಷ್ಮೀದೇವಿಯ ಆಶೀರ್ವಾದ ಪಡೆಯಲು ಶನಿವಾರದಂದು ಕಪ್ಪು ನಾಯಿಗೆ ಎಣ್ಣೆಯನ್ನು ಹಚ್ಚಿದ ಬ್ರೆಡ್ ಅಥವಾ ರೊಟ್ಟಿಯನ್ನು ತಿನ್ನಲು ನೀಡಿ. ಇದು ಶನಿದೇವನಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತದೆ. ಬುಧವಾರದ ದಿನದಂದು ಬಡ ಅಥವಾ ನಿರ್ಗತಿಕ ಮಕ್ಕಳಿಗೆ ಹಸಿರು ಬಣ್ಣದ ಹೆಸರು ಕಾಳುಗಳನ್ನು ದಾನ ಮಾಡಿ. ಅಮಾವಾಸ್ಯೆಯ ರಾತ್ರಿ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ. ಮನೆಯ ಉತ್ತರ ದಿಕ್ಕಿನಲ್ಲಿ ಅಕ್ವೇರಿಯಂ ಅನ್ನು ಇರಿಸಿ. ಲಕ್ಷ್ಮೀದೇವಿಯು ನಿಮ್ಮ ಮೇಲೆ ಕೋಪಗೊಂಡಿರುವ ಸೂಚನೆ ಇದಾಗಿರುತ್ತದೆ. ಮನೆಯಲ್ಲಿ ಪದೇ ಪದೇ ಹಾಲು ಚೆಲ್ಲುವುದು, ಹಣ ಅಥವಾ ಬ್ಯಾಗ್ಗಳನ್ನು ಪದೇ ಪದೇ ಕಳೆದುಕೊಳ್ಳುವುದು, ಎಲೆಕ್ಟ್ರಾನಿಕ್ ವಸ್ತುಗಳು ಪದೇ ಪದೇ ಹಾಳಾಗುವುದು, ಕೆಟ್ಟ ವಿಚಾರಗಳ ಬಗ್ಗೆ ಆಸಕ್ತಿ ಹೆಚ್ಚಾಗುವುದು, ದುಶ್ಚಟಗಳಿಗೆ ದಾಸರಾಗುವುದು, ತಪ್ಪಾದ ದಿಕ್ಕುಗಳಲ್ಲಿ ಇಡಲಾಗುವ ವಸ್ತುಗಳು ನಮ್ಮ ಹಣಕಾಸಿನ ಸಮಸ್ಯೆಯನ್ನು ಸೂಚಿಸುತ್ತದೆ. ತಪ್ಪಾದ ದಿಕ್ಕಿನಲ್ಲಿ ನಾವು ಕೆಲವೊಂದು ವಸ್ತುಗಳನ್ನು ಇಡುವುದರಿಂದ ಅದು ನಮ್ಮ ಖರ್ಚನ್ನು ಹೆಚ್ಚಾಗಿಸುತ್ತದೆ. ನೀವು ದಕ್ಷಿಣ ಅಥವಾ ಪೂರ್ವದ ದಿಕ್ಕಿನ ಗೋಡೆಯ ಮೇಲೆ ಗಡಿಯಾರವನ್ನು ಇರಿಸಿದರೆ ನಿಮ್ಮ ಸಮಯವು ವಿರುದ್ಧವಾಗಿ ತಿರುಗಬಹುದು. ಸರಿಯಾದ ದಿಕ್ಕಿನಲ್ಲಿ ಇರಿಸಲಾದ ಗಡಿಯಾರವು ಪ್ರಗತಿಯನ್ನು ಸಂಕೇತಿಸುತ್ತದೆ, ಆದರೆ ತಪ್ಪು ದಿಕ್ಕಿನಲ್ಲಿ ಇರಿಸಲಾದ ಗಡಿಯಾರವು ವಿಳಂಬ ಮತ್ತು ನಷ್ಟಗಳನ್ನು ತರುತ್ತದೆ. ಮನೆ ಅಥವಾ ಆಫೀಸ್ನಲ್ಲಿ ಪೂರ್ವ, ಆಗ್ನೇಯ ಅಥವಾ ಪಶ್ಚಿಮ ವಾಯುವ್ಯದಲ್ಲಿ ಇರಿಸಲಾದ CCTV ಕ್ಯಾಮೆರಾಗಳು ನಕಾರಾತ್ಮಕ ಶಕ್ತಿಯನ್ನು ಹರಡುತ್ತದೆ. ಮನೆಯ ನೈಋತ್ಯ ದಿಕ್ಕಿನಲ್ಲಿ ಮರಗಳನ್ನು ನೆಡುವುದು ಬಡತನ ಮತ್ತು ಕುಟುಂಬಕ್ಕೆ ಅಪಶ್ರುತಿಯನ್ನು ಆಹ್ವಾನಿಸುತ್ತದೆ. ದಾರಿದ್ರ್ಯವನ್ನು ಆಹ್ವಾನಿಸುವಂತಹ ಗುಣಗಳು: ರಾತ್ರಿ ತಡವಾಗಿ ಮಲಗುವುದು ಮತ್ತು ಮುಂಜಾನೆ ತಡವಾಗಿ ಏಳುವುದು, ಸುಳ್ಳು ಹೇಳುವ ಹವ್ಯಾಸ, ಚಿಕ್ಕ ಪುಟ್ಟ ವಿಚಾರಗಳಿಗೂ ಜಗಳ ಮಾಡುವ ಅಭ್ಯಾಸ, ಪದೇ ಪದೇ ಬೇರೆಯವರಿಂದ ಸಾಲ ತೆಗೆದುಕೊಳ್ಳುವುದು, ಬೇರೆಯವರಿಂದ ಉಚಿತವಾಗಿ ವಸ್ತುಗಳನ್ನು ತೆಗೆದುಕೊಳ್ಳುವುದು. ಪ್ರತಿನಿತ್ಯ ಒಂದು ಬಾರಿಯಾದರೂ ಈ ಮಂತ್ರಗಳನ್ನು ಹೇಳಿ. ಓಂ ರಾಮ್ ರಾಹವೇ ನಮಃ ಎನ್ನುವ ಮಂತ್ರ ಜಪಿಸಿ. ಶನಿಯ ಕೆಟ್ಟ ಪರಿಣಾಮಗಳಿಂದ ಮುಕ್ತಿಯನ್ನು ಸಾಧಿಸಲು ಓಂ ಶಂ ಶನೈಶ್ಚರಾಯ ನಮಃ ಎನ್ನುವ ಮಂತ್ರ ಪಠಿಸಿ. ಯಾವಾಗಲೂ ಹಣೆಯ ಮೇಲೆ ಶ್ರೀಗಂಧದ ತಿಲಕವನ್ನು ಹಚ್ಚಿಕೊಳ್ಳಿ. ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಈ ಮಂತ್ರವನ್ನು ಪಠಿಸುವುದರಿಂದ ನಿಮಗಿರುವ ಹಣಕಾಸು ಸಮಸ್ಯೆಗಳು ಕ್ರಮೇಣವಾಗಿ ದೂರವಾಗುತ್ತದೆ. ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆದುಕೊಳ್ಳಲು, ಆಕೆಯಿಂದ ಧನ ಸಂಪತ್ತಿನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಪ್ರತಿಯೊಬ್ಬರೂ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಈ ಕೆಲಸಗಳನ್ನು, ಪೂಜೆಗಳನ್ನು ಮಾಡಬೇಕು. ಎಷ್ಟೇ ಕಷ್ಟಪಟ್ಟು ದುಡಿದರೂ ಯಶಸ್ಸು, ಪ್ರಗತಿ ಅಥವಾ ಹಣಕಾಸಿನ ಲಾಭ ನಮ್ಮ ಜೀವನದಲ್ಲಿ ಆಗುವುದಿಲ್ಲ. ಇದಕ್ಕೆ ಮುಖ್ಯ ಕಾರಣಗಳು ನಮ್ಮ ಮೇಲೆ ಲಕ್ಷ್ಮೀದೇವಿಯು ಅಸಮಾಧಾನಗೊಂಡಿರುವುದು ಆಗಿರುತ್ತದೆ. ತಿಳಿದೋ ಅಥವಾ ತಿಳಿಯದೆಯೋ ನಾವು ಮಾಡಿದ ಕೆಲವೊಂದು ಕೆಲಸಗಳಿಂದ ಮತ್ತು ತಪ್ಪುಗಳಿಂದ ಲಕ್ಷ್ಮೀದೇವಿ ನಮ್ಮ ಮೇಲೆ ಕೋಪಿಸಿಕೊಳ್ಳುತ್ತಾಳೆ. ಇದರಿಂದಾಗಿ ಆಕೆ ನಮಗೆ ದಾರಿದ್ರ್ಯವನ್ನು, ಅಶಾಂತಿಯನ್ನು ಹಾಗೂ ಹಣಕಾಸಿನ ಸಮಸ್ಯೆಗಳನ್ನು ಸೃಷ್ಟಿಸಿಬಿಡುತ್ತಾಳೆ. ಹಾಗಾಗಿ ಈ ರೀತಿ ಆದಂತಹ ಗೊತ್ತೋ ಗೊತ್ತಿಲ್ಲದ ತಪ್ಪುಗಳಿಗೆ ನಾವು ಕೆಲವೊಂದು ಸಣ್ಣ ಪುಟ್ಟ ಪರಿಹಾರಗಳನ್ನು ಅನುಸರಿಸಿದಾಗ ಅದಕ್ಕೆ ಶೀಘ್ರ ಮುಕ್ತಿ ಮತ್ತು ದಾರಿ ಸಿಗುತ್ತದೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿಯ ಆಸ್ಟ್ರಾಲಜಿ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಕೆ ನಮ್ಮ ಪ್ರಪಂಚವಾಣಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ಧನ್ಯವಾದಗಳು.